NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. LPG ಕೊರತೆ ಇನ್ಮುಂದೆ ಆಗೋದಿಲ್ಲ. ಹಾರ್ಮೋಸ್ ಜಲಸಂಧಿ ದಾಟಿ ಬಂತು ಭಾರತದ 2 ಗ್ಯಾಸ್ ಟ್ಯಾಂಕರ್. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕದ ನಡುವೆ ಸಂಘರ್ಷ ಆರಂಭವಾದ ನಂತರ ಜಗತ್ತಿನಾದ್ಯಂತ ಹಲವೆಡೆಯಲ್ಲಿ ಇಂಧನ LPG ಬಿಕ್ಕಟ್ಟು ತಲೆದೂರಿತ್ತು. ಅದಕ್ಕೆ ಭಾರತವೂ ಕೂಡ ಹೊರತಾಗಿರಲಿಲ್ಲ. ಆದರೆ ಕೊನೆಗೆ ಭಾರತದಲ್ಲಿ ಉದ್ಭವ ಆಗಿದ್ದಂಥ LPG ಕೊರತೆಗೆ ಪರಿಹಾರ ಸಿಕ್ಕಂತಾಗಿದೆ. ಭಾರತ ಮತ್ತು ಇರಾನ್ ಹಾರ್ಮೋಸ್ ಜಲಸಂಧಿಯಿಂದ ಹಡಗುಗಳ ಸಾಗಾಣಿಕೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈಗಾಗಲೇ 40,000 ಮೆಟ್ರಿಕ್ ಟನ್ ಬೃಹತ್ LPGಯನ್ನ ಹೊತ್ತಂತ ಶಿವಾಲಿಕ್ ಅನ್ನುವಂಥ ಹಡಗು ಹಾರ್ಮೋಸ್ ಜಲಸಂಧಿಯನ್ನ ದಾಟಿ ಬಂದಿದೆ. ಮತ್ತೊಂದು ಹಡಗು ಕೂಡ ಜಲಸಂಧಿಯನ್ನ ದಾಟಿ ಮುಂದಿನ ವಾರದ ಒಳಗಾಗಿ ಭಾರತಕ್ಕೆ ಡಾಕ್ ಮಾಡಲಿದೆ ಅನ್ನುವಂಥ ವರದಿಗಳು ಲಭ್ಯವಾಗಿದೆ. ಇರಾನ್ ಮತ್ತು ಭಾರತದ ನಡುವೆ ನಡೆದಂತಹ ಹಲವಾರು ಸುತ್ತಿನ ಮಾತುಕತೆಯ ನಂತರ ಇರಾನ್ ಭಾರತೀಯ ಹಡಗುಗಳಿಗೆ ಹಾರ್ಮೋಸ್ ಜಲಸಂಧಿಯನ್ನ ದಾಟೋದಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈ ಒಂದು ದೊಡ್ಡ ಬೆಳವಣಿಗೆ ಸಂಭವಿಸಿದೆ. ಶಿವಾಲಿಕ್ ಹಡಗು ಇರಾನ್ನ ಬಂದರು ಅಬ್ಬಾಸ್ ಬಂದರಿನಿಂದ ಹೊರಟು ಕೆಲವು ಗಂಟೆಗಳ ಹಿಂದೆ ಹಾರ್ಮೋಸ್ ಜಲಸಂಧಿಯನ್ನ ದಾಟಿ ಇರುವಂಥದ್ದು. ಇದು ಭಾರತದಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಪತಾಲಿ ಅವರು ಭಾರತಕ್ಕೆ ಸುರಕ್ಷಿತ ಮಾರ್ಗದ ಬಗ್ಗೆ ಪಾಸಿಟಿವ್ ಹೇಳಿಕೆಗಳನ್ನು ಕೊಟ್ಟಿದ್ರು. ಭಾರತ ನಮ್ಮ ಸ್ನೇಹಿತರಾಗಿರೋದ್ರಿಂದಾಗಿ ನೀವು 2 ಅಥವಾ 3 ಗಂಟೆಗಳಲ್ಲಿ ಅದರ ಪರಿಣಾಮವನ್ನು ನೋಡ್ತೀರಾ. ಇರಾನ್ ಮತ್ತು ಭಾರತ ಈ ಪ್ರದೇಶದಲ್ಲಿ ಸಾಮಾನ್ಯ ಹಿತಾಸಕ್ತಿಗಳನ್ನು ಹಂಚಿಕೊಳ್ತಾ ಇದೆ ಅಂತ ಹೇಳಿದರು. ಇದರ ಬೆನ್ನಲ್ಲೇ ಭಾರತದ ಹಡಗುಗಳಿಗೆ ಹಾರ್ಮೋಸ್ ಜಲಸಂಧಿಯನ್ನ ಹಾದು ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ನಿನ್ನೆ ಮಧ್ಯಾಹ್ನ ಯಾವುದೇ ತೊಂದರೆ ಇಲ್ಲದೆ ಭಾರತೀಯ ಹಡಗುಗಳು ಜಲಸಂಧಿಯನ್ನ ದಾಟಿದೆ. 2 ವಾರದ ಹಿಂದೆ ಅಮೆರಿಕ ಇರಾನ್ ಯುದ್ಧ ಆರಂಭ ಆದಾಗಿನಿಂದ ಇರಾನ್ ಜಲಸಂಧಿಯನ್ನ ದಿಗ್ಬಂಧನಗೊಳಿಸುವುದಾಗಿ ಘೋಷಣೆ ಮಾಡಿತ್ತು. ಹೀಗಾಗಿ ಭಾರತದ ದೊಡ್ಡ ಟ್ಯಾಂಕರ್ಗಳು ಅಲ್ಲೇ ಸಿಕ್ಕಾಕೊಂಡಿತ್ತು. ಈಗ ಇದು ಸುಖಾಂತ್ಯ ಆಗಿದೆ. ಇನ್ಮುಂದೆ LPGಯ ಯಾವುದೇ ರೀತಿಯಂತಹ ಕೊರತೆ ಆಗೋದಿಲ್ಲ. ಹಾರ್ಮೋಸ್ ಜಲಸಂಧಿ ದಾಟಿ ಭಾರತದ 2 ಗ್ಯಾಸ್ ಟ್ಯಾಂಕರ್ಗಳು ಬಂದಿರುವಂಥ ಸಿಹಿ ಸುದ್ದಿ ಲಭ್ಯವಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.